ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಕಾತು ವೆಯ್ಟ್ ಮಾಡ್ತಾ ಇರುವುದು ಒಂದೇ ಒಂದು ವಿಷಯ, ಏನು ಅಂತಂದರೆ 7ನೇ ವೇತನ ಆಯೋಗ ಜಾರಿಯಾಗಿದೆ. ಸಂಬಳ ಎಷ್ಟಿರಬಹುದು ಅಂತ ಎಲ್ಲರೂ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅಂಥದ್ರಲ್ಲಿ ಕೆಲವು PDF ವೈರಲ್ ಆದವು, ಇಷ್ಟಿರಬಹುದು ಅಷ್ಟಿರಬಹುದು ಅಂತ ಹೇಳಿಬಿಟ್ಟು. ಬಟ್ ಯಾರಿಗೂ ಕ್ಲಾರಿಟಿ ಇಲ್ಲ ಎಷ್ಟಿರ್ಬೋದು ಏನು ಅಂತ ಹೇಳಿಬಿಟ್ಟು. ಕೆಲವರು ಕ್ಲಾರಿಟಿ ಕೊಟ್ಟಿದ್ದಾರೆ, ಆದರೂ ಸಹ ಕನ್ಫ್ಯೂಷನ್ ವಾತಾವರಣ. 1ನೇ ಆಗಸ್ಟಿಂದ 7ನೇ ವೇತನ ಆಯೋಗದ ಶಿಫಾರಸು ಲಾಗೂ ಆಗುತ್ತವೆ, ಎಲ್ರಿಗೂ ಗೊತ್ತಿರುವುದು. ಆಮೇಲೆ ಈ ಲಾಗುವಾದಂತಹ ಸಂಬಳವನ್ನು ಆಗಸ್ಟ್ ಎಂಡ್ ಅಂದರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ಗೆ ಆಗಸ್ಟ್ ಎಂಡಲ್ಲಿ ಸ್ಯಾಲ್ರಿ ಸಿಗೋದು. ಆವಾಗ ಒಂದು ಕರೆಕ್ಟ್ ಐಡಿಯಾ ಬರುತ್ತೆ, ಎಷ್ಟಿದೆ ನಮ್ಮ ಸ್ಯಾಲ್ರಿ, ಎಷ್ಟು ಬಂದಿದೆ ಏನು ಅಂತ ಹೇಳಿಬಿಟ್ಟು. ಆದರೂ ಸಹ ಇವಾಗ ಒಳ್ಳೆಯ ವಿಚಾರ ಏನು ಅಂತಂದರೆ ಸರ್ಕಾರದ ನಡೆವಳಿಗಳು, ಕರ್ನಾಟಕ ಸರ್ಕಾರದ ನಡೆವಳಿಗಳು ಬಂದಿದ್ದಾವೆ ಸ್ನೇಹಿತರೆ. ಅಂದರೆ ವಿಷಯ 7ನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸುವ ಕುರಿತು ಓದಲಾಗಿದೆ. ದಿನಾಂಕ 1/3/2028 ಸರ್ಕಾರಿ ಆದೇಶ ಸಂಖ್ಯೆ AI 6 SRP 2018 ಹಾಗೂ ದಿನಾಂಕ 19/11/2022 ಸರ್ಕಾರಿ ಆದೇಶ ಸಂಖ್ಯೆ AI 45 SRP 2022. ಪ್ರಸ್ತಾವನೆ ಮೇಲೆ ಎರಡರಲ್ಲಿ ಓದಲಾದ ದಿನಾಂಕ 19/11/2022 ಆದೇಶದಲ್ಲಿ ರಚಿಸಲಾಗಿದ್ದ 7ನೇ ರಾಜ್ಯ ವೇತನ ಆಯೋಗವು ರಾಜ್ಯ ಸರ್ಕಾರಿ ನೌಕರರ ವೇತನ ಮತ್ತು ಭತ್ಯೆಗಳು ಹಾಗೂ ಪಿಂಚಣಿ ಪರಿಷ್ಕರಣೆ ಕುರಿತಂತೆ ತನ್ನ ವರದಿಯ ಸಂಪುಟ 1 ಸಲ್ಲಿಸಿರುತ್ತದೆ. 7ನೇ ರಾಜ್ಯ ವೇತನ ಆಯೋಗದ ಸಂಪುಟ 1 ವರದಿಯಲ್ಲಿ ಶಿಫಾರಸುಗಳನ್ನು ಸರ್ಕಾರವು ಪರಿಗಣಿಸಿರುತ್ತದೆ. ಅದರಂತೆ ಈ ಕೆಳಕಂಡ ಆದೇಶಗಳನ್ನು ಹೊರಡಿಸಿದೆ. ಅಂತಂದರೆ 2022 11/19 ದಿನಾಂಕ 11ನೇ ತಿಂಗಳು 2022 7ನೇ ವೇತನ ಆಯೋಗದ ರಚನೆಯಾಗಿತ್ತು. ಅದರ ವರದಿ ಆದೇಶವನ್ನು ಹೊರಡಿಸುತ್ತದೆ. ಸರ್ಕಾರಿ ಆದೇಶ ಸಂಖ್ಯೆ AI 21 SRP 2024 ಬೆಂಗಳೂರು ದಿನಾಂಕ 22ನೇ ಜುಲೈ 2024. ಮುಖ್ಯ ವೇತನ ಶ್ರೇಣಿ ಮತ್ತು ಸ್ಥಾಯಿ ವೇತನದ ಶ್ರೇಣಿಗಳ ಪರಿಷ್ಕರಣೆ ಬಗ್ಗೆ 7ನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳನ್ನು ರಾಜ್ಯ ಸರ್ಕಾರವು ಅಂಗೀಕರಿಸಿರುತ್ತದೆ. ಅದರಂತೆ 7ನೇ ರಾಜ್ಯ ವೇತನ ಆಯೋಗವು ಶಿಫಾರಸು ಮಾಡಿರುವ ಮುಖ್ಯ ವೇತನ ಶ್ರೇಣಿ ಮತ್ತು ಪರಿಷ್ಕೃತ 25 ಸ್ಥಾಯಿ ವೇತನ ಶ್ರೇಣಿಗಳನ್ನು ದಿನಾಂಕ 1/2/2022 ಜಾರಿಗೆ ಬರುವಂತೆ ಅನುಷ್ಠಾನಗೊಳಿಸಲು ಸರ್ಕಾರವು ಹರ್ಷಿಸುತ್ತದೆ. ಅಂತಂದರೆ ಏನು ವೇತನ ಆಯೋಗ ಶಿಫಾರಸುಗಳಿದ್ದಾವೆ 1/7/2022 ಜಾರಿಗೆ ಬರುವಂತೆ ಅನುಷ್ಠಾನಗೊಳಿಸಲು ಸರ್ಕಾರವು ಹರ್ಷಿಸುತ್ತದೆ. ಆಮೇಲೆ ಪರಿಷ್ಕೃತ ಮುಖ್ಯ ವೇತನ ಶ್ರೇಣಿ ಮತ್ತು ಪರಿಷ್ಕೃತ 25 ಸ್ಥಾಯಿ ವೇತನ ಶ್ರೇಣಿಗಳು ಈ ಕೆಳಕಂಡಂತಿವೆ. ಅಂದರೆ ಯಾವ ರೀತಿ ಅಪ್ಲೈ ಆಗುತ್ತೆ, ಯಾವ ಡೇಟಿಂದ ಅಪ್ಲೈ ಆಗುತ್ತೆ, ಇದರ ಬಗ್ಗೆ 1/7/2022 ಜಾರಿಗೆ ಬರುವಂತೆ ಸರ್ಕಾರವನ್ನು ಹರ್ಷಿಸುತ್ತದೆ ಅಂತ ಹೇಳಿದ್ದು. ಪರಿಷ್ಕೃತ ಮುಖ್ಯ ವೇತನ ಶ್ರೇಣಿ ರೂಪಾಯಿ 27,000 -650 -29,600 -725 -32,500 -800. ಆಮೇಲೆ 35,700 -900 -39,300 -1,000. ಆಮೇಲೆ -43,300 -1,125 -47,800 -1,250 -52,800 -13,175 -88,300 -15,000 -64,300. ಆಮೇಲೆ -16,50 -74,200 -19,000. ಆಮೇಲೆ -85,600 -23,000. ಆಮೇಲೆ
99,400-27,100. ಆಮೇಲೆ 1,15,600-31,100. ಆಮೇಲೆ 1,34,200-35,000. ಆಮೇಲೆ 1,55,200-4,000. 1,79,200-4,500. 2,06,200-5,000. 2,41,200. ಹೀಗೆ ಪರಿಷ್ಕೃತ 25 ಸ್ಥಾಯಿ ವೇತನಗಳು. ಕ್ರಮ ಸಂಖ್ಯೆ 1. ಪ್ರಸ್ತುತ ವೇತನ ಶ್ರೇಣಿ ರೂಪಾಯಿ ಎಷ್ಟಿದೆ? ಪರಿಷ್ಕೃತ ವೇತನ ಶ್ರೇಣಿಗಳ ರೂಪಾಯಿ ಅಂತಂದರೆ ಸ್ಟಾರ್ಟಿಂಗ್ ಇರೋದು 17,000. ಆಮೇಲೆ ಲಾಸ್ಟಲ್ಲಿ 28,950. ಅದನ್ನು ಪರಿಷ್ಕೃತ ವೇತನ ಶ್ರೇಣಿಗಳ ರೂಪಾಯಿ ಏನು 17,000 ಬೇಸಿಕ್ ಇತ್ತು, ಅದು 27,000 ರೂಪಾಯಿ ಆಗಿದೆ. ಮ್ಯಾಕ್ಸ್ 46,675 ಇದೆ ಸ್ನೇಹಿತರೆ. ಇದು ಇಷ್ಟು ಇನ್ ಡೀಟೇಲ್ ಆಗಿ ಹೋಗಲ್ಲ, ಹೇಗೆ ಅಂತೂ ಇಂತೂ ನಮ್ಮ ಬಹುಶಃ ಈ ನಮ್ಮ SR ಬುಕ್ಕಲ್ಲಿ ಅಂದರೆ HMIS ಅಲ್ಲಿ ಇದನ್ನು ಬರುತ್ತೆ ಸ್ನೇಹಿತರೆ. ಸೊ ಅಷ್ಟು ಡೀಟೇಲ್ ಆಗಿ ನೋಡಲ್ಲ. ಆದರೂ ಸಹ ಏನು ಸ್ಟಾರ್ಟಿಂಗಲ್ಲಿ 17,000 ಬೇಸಿಕ್ ಇತ್ತು, ಆ ಬೇಸಿಕ್ ಚೇಂಜ್ ಆಗಿ 27,000 ಆಗಿದೆ ಎನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಆಮೇಲೆ ಮೇಲೆ ಓದಲಾದ ಅದನ್ನು ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ 7th ಪೇ. ಎಷ್ಟು ಉಲ್ಲಾಸ ಇದೆ, ಎಲ್ರಿಗೂ ಅಭಿನಂದನೆಗಳು. ಕಾರಣ ಇಷ್ಟೆಲ್ಲ ಕಷ್ಟಪಟ್ಟು ಎಟ್ ದ ಎಂಡ್ ನಮಗೆ ಆ ಒಂದು ಕಷ್ಟದ ಪ್ರತಿಫಲವನ್ನು ಸಿಕ್ಕಿದೆ ಸ್ನೇಹಿತರೆ. ಇದೇ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ಈ ಕೆಳಕಂಡಂತೆ ವೇತನವನ್ನು ನಿಗದಿಪಡಿಸತಕ್ಕದ್ದು. ದಿನಾಂಕ 1/7/2022 ಮೂಲ ವೇತನ. ಆಮೇಲೆ ದಿನಾಂಕ 1/7/2022 ಬೆಲೆ ಸೂಚ್ಯಂಕ ಹಂತ 361.704ಕ್ಕೆ ಸಂವಾದಿಯಾಗಿ ಲಭ್ಯವಿದ್ದ 31% ತುಟಿ ಭತ್ಯೆ ಅಂದರೆ DA ಆ್ಯಸ್ ಪರ್ 1/7/2022 31% ತುಟಿ ಭತ್ಯೆ. ದಿನಾಂಕ 1/7/2022 ಲಭ್ಯವಿದ್ದ ಮೂಲ ವೇತನದ ಮೇಲೆ 27.50% ಫಿಟ್ಮೆಂಟ್ ಸೌಲಭ್ಯ ಏನು ಶಿಫಾರಸು ಮಾಡಿದೆ ಅದನ್ನು ಇಲ್ಲಿ ಈ ಒಂದು 7ನೇ ವೇತನ ಆಯೋಗದ ಶಿಫಾರಸನ್ನು ಇಲ್ಲಿ ಅಳವಡಿಸಲಾಗಿದೆ ಎನ್ನುವಂಥ ಮಾತನ್ನು ಸಹ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಮೇಲಿನ ಆ ಇಯನ್ನು ಒಟ್ಟುಗೂಡಿಸಿ ಲೆಕ್ಕ ಹಾಕಿದಾಗ ಬರುವ ಮೊತ್ತ ನಂತರದ ಹಂತದಲ್ಲಿ ವೇತನವನ್ನು ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿಗದಿಪಡಿಸುವುದು. ಅಂದರೆ ಉಲ್ಲೇಖಗಳು ಹಾಕಿದ್ದಾರೆ ಆ ಇ ಅದನ್ನು ಒಟ್ಟುಗೂಡಿಸಿ ಲೆಕ್ಕ ಹಾಕಿದಾಗ ಬರುವ ಮೊತ್ತದ ನಂತರ ಹಂತದಲ್ಲಿ ವೇತನವನ್ನು ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿಗದಿಪಡಿಸುವುದರ ಬಗ್ಗೆ ಹೇಳಿದ್ದಾರೆ ಸ್ನೇಹಿತರೆ. ಪರಿಷ್ಕೃತ ವೇತನ ಶ್ರೇಣಿಗಳ ಅನುಷ್ಠಾನದ ಆರ್ಥಿಕ ಸೌಲಭ್ಯವು 1ನೇ ಆಗಸ್ಟ್ 2024ರಿಂದ ಪ್ರಾಪ್ತವಾಗತಕ್ಕದ್ದು. ಅಂತಂದರೆ ಮುಂದಿನ ತಿಂಗಳು 1ನೇ ಆಗಸ್ಟಿಂದ ಈ ಒಂದು ಪರಿಷ್ಕೃತ ವೇತನವನ್ನು ಸ್ಟಾರ್ಟ್ ಆಗುತ್ತೆ. ಅಂದರೆ 7th ಪೇ ಸ್ಟಾರ್ಟ್ ಆಗೋದು 1ನೇ ಆಗಸ್ಟ್, ಬಟ್ ನಮಗೆ ಕೈಯಲ್ಲಿ ಸಂಬಳ ಸಿಗೋದು ಸೆಪ್ಟೆಂಬರಲ್ಲಿ ಸ್ನೇಹಿತರೆ. ಅಂತಂದರೆ ಈ ಒಂದು ತಿಂಗಳು ಸ್ಟಾರ್ಟ್ ಆಗಿ ಮುಗಿದ ನಂತರ ನಮಗೆ ವೇತನದಲ್ಲಿ ಈ ಒಂದು ಪರಿಷ್ಕೃತವಾದಂಥ ವೇತನ ಸಿಗುವುದು. ಆಮೇಲೆ ಪಿಂಚಣಿದಾರರಿಗೆ ಪಿಂಚಣಿ ಮತ್ತು ಪಿಂಚಣಿ ಸೌಲಭ್ಯಗಳ ಪರಿಷ್ಕರಣೆ ಕುರಿತಂತೆ 7ನೇ ರಾಜ್ಯ ವೇತನ ಆಯೋಗ ಶಿಫಾರಸುಗಳನ್ನು ಅಂಗೀಕರಿಸಲು ಸರ್ಕಾರವು ಹರ್ಷಿಸುತ್ತದೆ. ಅದರಂತೆ ಕನಿಷ್ಠ ಮತ್ತು ಗರಿಷ್ಠ ಪಿಂಚಣಿಯ ಪ್ರಸ್ತುತ ಮೊತ್ತವನ್ನು ಕ್ರಮವಾಗಿ ಮಾಸಿಕ ₹8,500 ಮತ್ತು ₹75,300ರಿಂದ ₹13,500 ಮತ್ತು ₹1,20,600ಗಳಿಗೆ ಮತ್ತು ಸಂವಾದಿತ ಕುಟುಂಬ ಪಿಂಚಣಿ ಕನಿಷ್ಠ ಮತ್ತು ಗರಿಷ್ಠ ಮಿತಿಯನ್ನು ಅನುಕ್ರಮವಾಗಿ ಮಾಸಿಕ ₹8,500 ಮತ್ತು ₹45,180ರಿಂದ ಮತ್ತು ₹13,500 ಮತ್ತು ₹80,400ಗಳಿಗೆ ಪರಿಷ್ಕರಿಸತಕ್ಕದ್ದು. ಪರಿಷ್ಕೃತ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿಗಳು ದಿನಾಂಕ 1/7/2022ರಿಂದ ಜಾರಿಗೆ ಬರುವಂತೆ. ಆದರೆ ಪಿಂಚಣಿ ಪರಿಷ್ಕರಣೆಯ ಆರ್ಥಿಕ ಲಾಭವು ದಿನಾಂಕ 1/8/2024ರಿಂದ
ಪ್ರಾಪ್ತವಾಗತಕ್ಕದ್ದು. ಮರಣ ಮತ್ತು ನಿವೃತ್ತಿ ಉಪಾದಾನ ಪ್ರಸ್ತುತ ಗರಿಷ್ಠ ಮಿತಿ ರೂಪಾಯಿ 20 ಲಕ್ಷಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಅಂದರೆ ಯಾರು ಸರ್ಕಾರಿ ನೌಕರಿ ಮಾಡಿಕೊಂಡು ಪಿಂಚಣಿದಾರರಿದ್ದಾರೆ ಅವರಿಗೆ ಕೂಡ ಪರಿಷ್ಕರಣೆ ಆಗ್ತಾಯಿದೆ. ಆಸ್ ಪರ್ ದ ಗೈಡ್ಲೈನ್ಸು ಅದು 1/7/2022 ಜಾರಿಗೆ ಬರುತ್ತೇವೆ. ಆದರೆ ಪಿಂಚಣಿ ಪರಿಷ್ಕರಣೆಯಾದಂಥ ಪಿಂಚಣಿ 1/8/2024 ಅಂತಂದರೆ ಯಾರು ಸರ್ಕಾರಿ ನೌಕರರಿದ್ದಾರೆ ಅವರಿಗೂ ಕೂಡ 7ನೇ ವೇತನ ಆಯೋಗದ ಪರಿಷ್ಕರಣೆ 1/8/2024 ಲಾಗು ಆಗುತ್ತದೆ. ಅದೇ ರೀತಿ ಯಾರು ಪಿಂಚಣಿದಾರರಿದ್ದಾರೆ, ಯಾರು ಪಿಂಚಣಿಯನ್ನು ಪಡೀತಾ ಇದ್ದಾರೆ ಅವರಿಗೆ ಕೂಡ ಪರಿಷ್ಕರಣೆ 1/8/2024 ಪರಿಷ್ಕರಿಸಲಾಗಿದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ದಿನಾಂಕ 1/7/2022 ಪೂರ್ವದಲ್ಲಿ ನಿವೃತ್ತರಾದ ಅಥವಾ ಸೇವೆಯಲ್ಲಿದ್ದಾಗ ಮೃತರಾದ ಸರ್ಕಾರಿ ನೌಕರರ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿಯನ್ನು ಈ ಕೆಳಗಿನಂತೆ ನಿಗದಿಪಡಿಸತಕ್ಕದ್ದು. ಅಂದರೆ 1/7/2022 ಪೂರ್ವದಲ್ಲಿ ಈ ಒಂದು ಡೇಟ್ಗಿಂತ ಮೊದಲು ಯಾರು ತೀರ್ಕೊಂಡಿದ್ದಾರೆ ಅವರಿಗೋಸ್ಕರ ದಿನಾಂಕ 1/7/2020 ಇದ್ದ ಮೂಲ ನಿವೃತ್ತಿ ವೇತನ, ಕುಟುಂಬ ನಿವೃತ್ತಿ ವೇತನ ಎಷ್ಟು ಅದರ ಬಗ್ಗೆಯನ್ನು ಹೇಳಿದ್ದಾರೆ ಸ್ನೇಹಿತರೆ. ದಿನಾಂಕ 1/7/2022 ಲಭ್ಯವಿದ್ದ 31% ರಷ್ಟು ತುಟಿ ಭತ್ಯೆ, ದಿನಾಂಕ 1/7/2022 ಇದ್ದ ನಿವೃತ್ತಿ ವೇತನ, ಕುಟುಂಬ ವೇತನದ ಮೇಲೆ 27.50% ರಷ್ಟು ಫಿಟ್ಮೆಂಟ್ ಸೌಲಭ್ಯ, ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನದ ಈ ಮೇಲಿನ ಅ, ಆ, ಇ ರ ಒಟ್ಟಾರೆ ಮೊತ್ತವು ಮಾಹೆಯಾನ ರೂಪಾಯಿ 13,500ಗಳ ಕನಿಷ್ಠ ಪಿಂಚಣಿಗೆ ಕಡಿಮೆ ಇಲ್ಲದಂತೆ ಮತ್ತು ನಿವೃತ್ತಿ ವೇತನವು ಗರಿಷ್ಠ ಮಾಹೆಯಾನ ರೂಪಾಯಿ 1,20,600ರ ಮಿತಿಗೆ ಹಾಗೂ ಕುಟುಂಬ ನಿವೃತ್ತಿ ವೇತನದ ಗರಿಷ್ಠ ಮೊತ್ತವು ಮಾಹೆಯಾನ ರೂಪಾಯಿ 80,400ರ ಮಿತಿಗೆ ಒಳಪಟ್ಟಿರುತ್ತದೆ. ಈ ಪರಿಷ್ಕೃತ ಪಿಂಚಣಿಯ ಆರ್ಥಿಕ ಲಾಭವು ದಿನಾಂಕ 1/8/2024 ಪ್ರಾರಂಭವಾಗತಕ್ಕದ್ದು. ಪರಿಷ್ಕೃತ ವೇತನದ ಶ್ರೇಣಿಗಳಲ್ಲಿ ವೇತನ ಸಂಬಂಧಿತ ಭತ್ಯೆಗಳಾದ ಮನೆ ಬಾಡಿಗೆ ಭತ್ಯೆ, ನಗರ ಪರಿಹಾರ ಭತ್ಯೆ, ವೈದ್ಯಕೀಯ ಭತ್ಯೆಗಳ ಪರಿಷ್ಕರಣೆ ಶಿಫಾರಸು ಮತ್ತು ಪರಿಷ್ಕೃತ ವೇತನ ಹಾಗೂ ಪರಿಷ್ಕೃತ ಪಿಂಚಣಿಯಲ್ಲಿ ತುಟಿ ಭತ್ಯೆ ಲೆಕ್ಕಾಚಾರ ಮಾಡಲು ಶಿಫಾರಸು ಮಾಡಲಾದ ಪರಿಷ್ಕೃತ ಸೂತ್ರಕ್ಕೆ ಸಂಬಂಧಿಸಿದ ವೇತನ ಆಯೋಗ ಶಿಫಾರಸುಗಳನ್ನು ಅಂಗೀಕರಿಸಲಾಗಿದೆ. ಪಿಂಚಣಿದಾರರಿಗೂ ಕೂಡ ಏನು ಶಿಫಾರಸು ಮಾಡಲಾಗಿತ್ತು ಅವರ ಪರಿಷ್ಕರಣೆ, ವೈದ್ಯಕೀಯ ಭತ್ಯೆಗಳು, ನಗರದಲ್ಲಿ ವಾಸಿಸುತ್ತಿರುವ ನಗರ ಪರಿಹಾರ ಭತ್ಯೆಗಳನ್ನು ಪರಿಷ್ಕರಿಸಲಾಗಿದೆ ಅಥವಾ ಅಂಗೀಕರಿಸಲಾಗಿದೆ. ಪ್ರಸ್ತುತ ಚಾಲ್ತಿಯಲ್ಲಿರುವ ಪ್ರಭಾರ ಭತ್ಯೆ ಮಂಜೂರಾತಿಯ ಪ್ರಸ್ತುತ ದರಗಳು ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲದೆ ಮುಂದುವರಿಯುತ್ತದೆ. ಅಂದರೆ ಪ್ರಭಾರ ಭತ್ಯೆಯಾಗಲಿ ಅಥವಾ ಯಾವುದು ಪ್ರಭಾರ ಭತ್ಯೆ ಮಂಜೂರಾತಿ ಪ್ರಸ್ತುತ ದರಗಳ ಪರಿಷ್ಕೃತ ವೇತನ ಶ್ರೇಣಿ ಯಾವುದೇ ಬದಲಾವಣೆ ಇರುವುದಿಲ್ಲ. ನೌಕರರ ಸಾಮೂಹಿಕ ವಿಮಾ ಯೋಜನೆ ನೌಕರರ ವಂತಿಗೆ ಹೆಚ್ಚಳದ ಪರಿಷ್ಕರಣೆ ಶಿಫಾರಸುಗಳನ್ನು ಅಂಗೀಕರಿಸಲಾಗಿದೆ. ಅಂದರೆ ಯಾರು ಸಾಮೂಹಿಕ ವಿಮಾ ಯೋಜನೆ ಏನಿದೆ ಸ್ನೇಹಿತರೆ ಅದು ಕೂಡ ಪರಿಷ್ಕರಣೆ ಮಾಡಿ ಅದರನ್ನು ಕಂತನ್ನು ಹೆಚ್ಚಿಗೆ ಮಾಡಲಾಗಿದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅನ್ವಯಿಸುವ ಬದಲಾವಣೆಯೊಂದಿಗೆ ಈ ಮೇಲಿನ ಎಲ್ಲ ಸೌಲಭ್ಯಗಳನ್ನು ಅನುದಾನಿತ ಶಿಕ್ಷಣ ಸಂಸ್ಥೆಗಳು, ಸ್ಥಳೀಯ ಸಂಸ್ಥೆಗಳು, ನೌಕರರು ಮತ್ತು ವಿಶ್ವವಿದ್ಯಾಲಯಗಳ ಬೋಧಕೇತರ ಸಿಬ್ಬಂದಿಗಳಿಗೂ ಸಹ ವಿಸ್ತರಿಸಲು ಸರ್ಕಾರ ಹರ್ಷಿಸುತ್ತದೆ. ಅಂತಂದರೆ ಯಾರು ಸರ್ಕಾರಿ ನೌಕರಿಯನ್ನು ಹೊಂದಿದ್ದಾರೆ, ಯಾರು ಶಿಕ್ಷಣ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಶಿಕ್ಷಣ ಇಲಾಖೆಯಲ್ಲಿ ಯಾವುದು ಅನುದಾನಿತ ಇದೆ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಇದೆ ಬಟ್ ಅದು ಕೂಡ ಎಡೆಡ್ ಇದೆ ಅವರಿಗೂ, ಆಮೇಲೆ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿ ವರ್ಗದವರಿಗೂ ಕೂಡ ಈ ಒಂದು ಪರಿಷ್ಕರಣೆ ಲಾಗುವಾಗುತ್ತದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಆಮೇಲೆ ಮುಂದುವರಿದು ಈ ಮೇಲಿನಂತೆ ವೇತನ ಶ್ರೇಣಿಗಳ ಪರಿಷ್ಕರಣೆಯ ಕಾರಣದಿಂದಾಗಿ ಉಂಟಾಗುವ ವೇತನ ಮತ್ತು ಭತ್ಯೆಗಳ ಹೆಚ್ಚಳವನ್ನು ದಿನಾಂಕ 1/8/2024 ನಗದಾಗಿ ಪಾವತಿ ಮಾಡತಕ್ಕದ್ದು. ದಿನಾಂಕ 1/7/2022 31/7/2024 ಅವಧಿಯಲ್ಲಿ ಸೇವೆಯಿಂದ ನಿವೃತ್ತರಾದ ಅಥವಾ ಸೇವೆಯಲ್ಲಿರುವಾಗಲೇ ಮರಣ ಹೊಂದಿದ ಅಥವಾ ಸೇವೆಯಲ್ಲಿರುವುದು ಸಮಾಪ್ತಿಗೊಂಡ ಸರ್ಕಾರಿ ನೌಕರರ ಪ್ರಕರಣಗಳಲ್ಲಿ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ನಿಗದಿಪಡಿಸಲಾದ ಕಾಲ್ಪನಿಕ ವೇತನವನ್ನು, ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನವನ್ನು ಲೆಕ್ಕ ಹಾಕುವ
ಗಳಿಗಾಗಿ ಪರಿಗಣಿಸತಕ್ಕದ್ದು. ಆದರೆ ಸದರಿ ಕಾಲ್ಪನಿಕ ಪುನರ್ನಿಗದಿಯ ಆರ್ಥಿಕ ಲಾಭವು ನಿವೃತ್ತಿ ಹೊಂದಿದ ಸರ್ಕಾರಿ ನೌಕರನಿಗೆ ಅಥವಾ ಮರಣ ಹೊಂದಿದ ಸರ್ಕಾರಿ ನೌಕರರ ಫಲಾನುಭವಿಗೆ ಸಂದರ್ಭಾನುಸಾರ ದಿನಾಂಕ 1/8/24 ಪ್ರಾಪ್ತವಾಗತಕ್ಕದ್ದು. ಅಂದರೆ ಈ 2 ವರ್ಷದಲ್ಲಿ ಯಾರಾದರೂ ತೀರ್ಕೊಂಡಿದ್ದಾರೆ, ಆಮೇಲೆ ಯಾರು ಪಿಂಚಣಿಯನ್ನು ಪಡೆಯುತ್ತಿದ್ದಾರೆ, ಅಂಥ ಟೈಮಲ್ಲಿ ಅವರಿಗೂ ಕೂಡ ಒಂದು ಪರಿಷ್ಕರಣೆ ಇರುತ್ತದೆ. ಬಟ್ ಅದು 1/8/2024 ಪ್ರಾಪ್ತವಾಗತಕ್ಕದ್ದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಪರಿಷ್ಕೃತ ವೇತನ ಶ್ರೇಣಿಗಳ ಹಂಚಿಕೆ ಮತ್ತು ಅದರಲ್ಲಿ ವೇತನ ಹಾಗೂ ನಿವೃತ್ತಿ ವೇತನವನ್ನು ಕ್ರಮಬದ್ಧಗೊಳಿಸುವ ಕುರಿತು ಸರ್ಕಾರದಿಂದ ವಿವರವಾದ ನಿಯಮ ಮತ್ತು ಆದೇಶಗಳನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು. ಅಂತಂದರೆ ಪರಿಷ್ಕರಣೆಯಾದ ವೇತನ, ಪರಿಷ್ಕೃತ ವೇತನ ಶ್ರೇಣಿಗಳ ಹಂಚಿಕೆ, ಯಾವ ರೀತಿ ಶ್ರೇಣಿಗಳ ಹಂಚಿಕೆಯಾಗಿದೆ ಮತ್ತು ಅದರಲ್ಲಿ ವೇತನ ಹಾಗೂ ನಿವೃತ್ತಿ ವೇತನವನ್ನು ಕ್ರಮಬದ್ಧಗೊಳಿಸುವ ಕುರಿತು. ಅಂತಂದರೆ ಒಂದು ಲೈನ್ ಲಿಸ್ಟ್ ಆಗಲಿ ಅಥವಾ ಪ್ರಾಪರಾಗಿ ಸ್ಟೆಪ್ ಬೈ ಸ್ಟೆಪ್ಪು ಅದರ ಬಗ್ಗೆ ಸರ್ಕಾರದಿಂದ ವಿವರವಾದ ನಿಯಮ ಮತ್ತು ಆದೇಶಗಳನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು, ಜಾರಿಗೆ ಮಾಡಲಾಗುವುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 22/7/2024 LK ಅತೀಕ್ ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿಗಳು, ಆರ್ಥಿಕ ಇಲಾಖೆ. ಸೊ ಈ ಆರ್ಥಿಕ ಇಲಾಖೆಯಿಂದ ಒಂದು ಜಿಯೋ ಇದೆ ಸ್ನೇಹಿತರೆ. ಇವರಿಗೆ ಸಂಕಲನಕಾರರು ಕರ್ನಾಟಕ ರಾಜ್ಯಪತ್ರ ಬೆಂಗಳೂರು ಮುಂದಿನ ಹಂಚಿಕೆಯಲ್ಲಿ ಪ್ರಕಟಿಸುವುದಕ್ಕಾಗಿ ಇವರಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಅಪಾರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಮಹಾಲೇಖಪಾಲರು ಕರ್ನಾಟಕ ಹೊಸ ಕಟ್ಟಡ ಆಡಿಟ್ ಭವನ, ಆಮೇಲೆ ಪ್ರಧಾನ ಮಹಾಲೇಖಪಾಲರು E&RSA, ಆಮೇಲೆ G&SSA ಕರ್ನಾಟಕ ಹೊಸ ಕಟ್ಟಡ ಆಡಿಟ್ ಭವನ ಬೆಂಗಳೂರು, ಪ್ರಧಾನ ಮಹಾಲೇಖಪಾಲರು ಲೆಕ್ಕಗಳು ಮತ್ತು ಹಕ್ಕುಗಳು ಕರ್ನಾಟಕ ಪಾರ್ಕ್ ಹೌಸ್ ರಸ್ತೆ PB ನಂಬರ್ 5329 ಬೆಂಗಳೂರು. ಸರ್ಕಾರದ ಎಲ್ಲ ಪ್ರಧಾನ ಕಾರ್ಯದರ್ಶಿಗಳು, ಎಲ್ಲ ಪ್ರಾದೇಶಿಕ ಆಯುಕ್ತರು, ನಿವಾಸಿ ಆಯುಕ್ತರು, ಕರ್ನಾಟಕ ಭವನ ನವದೆಹಲಿ, ಎಲ್ಲ ಜಿಲ್ಲೆಗಳ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಮಾನ್ಯ ರಾಜ್ಯಪಾಲರು, ವಿಶೇಷ ಕಾರ್ಯದರ್ಶಿ ರಾಜಭವನ ಬೆಂಗಳೂರು, ರಿಜಿಸ್ಟ್ರಾರ್ ಜನರಲ್ ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು, ರಿಜಿಸ್ಟ್ರಾರ್ ಕರ್ನಾಟಕ ರಾಜ್ಯ ಆಡಳಿತ ನಿಯಮಾವಳಿ ಕಂದಾಯ ಭವನ ಬೆಂಗಳೂರು, ರಿಜಿಸ್ಟ್ರಾರ್ ಕರ್ನಾಟಕ ಲೋಕಾಯುಕ್ತ ಬಹುಮಹಡಿಯ ಕಟ್ಟಡ ಬೆಂಗಳೂರು, ಕಾರ್ಯದರ್ಶಿ ಕರ್ನಾಟಕ ಲೋಕಸೇವಾ ಆಯೋಗ ಬೆಂಗಳೂರು, ಕಾರ್ಯದರ್ಶಿ ಕರ್ನಾಟಕ ವಿಧಾನಸಭೆ, ವಿಧಾನ ಪರಿಷತ್ತು, ವಿಧಾನಸೌಧ ಬೆಂಗಳೂರು, ಆಮೇಲೆ ಕಾರ್ಯದರ್ಶಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ವಿಧಾನಸೌಧ ಬೆಂಗಳೂರು, ಕರ್ನಾಟಕ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳ ಉಪ ಕುಲಪತಿಗಳು, ರಿಜಿಸ್ಟ್ರಾರ್ಗಳು, ಎಲ್ಲ ಇಲಾಖಾ ಮುಖ್ಯಸ್ಥರು, ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, ಎಲ್ಲ ಜಿಲ್ಲೆಗಳ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಖಜಾನೆ ಅಧಿಕಾರಿಗಳು, ರಾಜ್ಯ ಮುಜೂರು ಖಜಾನೆ, ಜಿಲ್ಲಾ ಖಜಾನೆಗಳು, ನಿರ್ದೇಶಕರು, ಕರ್ನಾಟಕ ರಾಜ್ಯ ಪತ್ರಗಾರ ಇಲಾಖೆ, ವಿಕಾಸಸೌಧ ಬೆಂಗಳೂರು, ಯೋಜನಾ ನಿರ್ದೇಶಕರು, HRMS 2.0 ಆರ್ಥಿಕ ಇಲಾಖೆ 5ನೇ ಮಹಡಿ, ನ್ಯೂ KPCL ಗ್ರೀನ್ ಬಿಲ್ಡಿಂಗ್, CID ಕಚೇರಿ ಹತ್ತಿರ, ಅರಮನೆ ರಸ್ತೆ ಬೆಂಗಳೂರು. ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ, ಕಬ್ಬನ ಉದ್ಯಾನವನ ಬೆಂಗಳೂರು. ಅಧ್ಯಕ್ಷರು ಕರ್ನಾಟಕ ರಾಜ್ಯ ನಿವೃತ್ತಿ ನೌಕರರ ಸಂಘ, ಕಬ್ಬನ ಉದ್ಯಾನವನ ಬೆಂಗಳೂರು. ಕರ್ನಾಟಕ ಸರ್ಕಾರದ ಸಚಿವಾಲಯ ಎಲ್ಲ ಶಾಖೆಗಳು, ಕರ್ನಾಟಕ ಸರ್ಕಾರ ಸಚಿವಾಲಯ ಗ್ರಂಥಾಲಯ, ವಿಧಾನ ಮಂಡಲದ ಗ್ರಂಥಾಲಯ, ವಾರಪತ್ರ ಶಾಖೆಯ ರಕ್ಷಾ ಕಡತ, ಕರ್ನಾಟಕ ಸರ್ಕಾರ ಆರ್ಥಿಕ ಇಲಾಖೆ ಅಧಿಕೃತ ಅಂತರ್ಜಾಲ www.finance.karnataka.gov.in ವೀಕ್ಷಿಸಿ. ಈ ಒಂದು ಸುತ್ತೋಲೆ ಇದೆ ಸ್ನೇಹಿತರೆ, ಎಲ್ಲರಿಗೂ ಅನ್ವಯವಾಗುವಂತೆ ಯಾರು ಸರ್ಕಾರಿ ನೌಕರಿ ಮಾಡ್ತಾ ಇದ್ದಾರೆ, ಆಮೇಲೆ ಯಾವ್ಯಾವ ವಿಶ್ವವಿದ್ಯಾಲಯಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಏಡೆಡ್ ಶಿಕ್ಷಣ ಸಂಸ್ಥೆಗಳಿದ್ದಾವೆ ಅವರಿಗೆಲ್ಲರಿಗೂ ಅನ್ವಯವಾಗುವಂಥ ಒಂದು ಸುತ್ತೋಲೆ ಇದೆ. ಅಂದರೆ ಕರ್ನಾಟಕ ಸರ್ಕಾರದ ನಡವಳಿಕೆಗಳಲ್ಲಿ ಒಂದು ಗೌರ್ಮೆಂಟ್ ಆರ್ಡ್ರಲ್ಲಿ ಬರುತ್ತೆ ಸ್ನೇಹಿತರೆ. ಸೊ ಈಗ ನೆಕ್ಸ್ಟ್ ಮಂತಿಂದ 1/8/2024 7ನೇ ವೇತನ ಆಯೋಗದ ಶಿಫಾರಸುಗಳನ್ನು ಲಾಗೂ ಆಗ್ತವೆ ಸ್ನೇಹಿತರೆ. ಸೊ ಎಲ್ರಿಗೂ ಈ ಒಂದು 7ನೇ ವೇತನ ಆಯೋಗದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಸಮಾಪ್ತ ಮಾಡ್ತೀನಿ ಸ್ನೇಹಿತರೆ. ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾರಾದರೂ ಹೊಸದಾಗಿ ಬಂದಿದ್ದರೆ ನಾನು ನಿಮ್ಮ ರಫೀಕ್ ಸೌದಾಗರ್. ಥ್ಯಾಂಕ್ ಯು.